ಮಿತ್ರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು. ಇವತ್ತು ಹುಣಸೂರಿನ ಒಂದು ಪಾಲಾದಲ್ಲಿರುವಂಥ ಪಾಲಾ ಹೊಸೂರು ಇಲ್ಲಿರುವಂಥ ಒಂದು ಫಾರ್ಮ್ ಹೌಸನ್ನು ತಮಗೆ ತೋರಿಸ್ತಾ ಇದ್ದೀನಿ. ಇದು ಶ್ರೀಮತಿ ಚಿಕ್ಕತಾಯಮ್ಮ ಶ್ರೀ ಚಿಕ್ಕ ವೆಂಕಟೇಗೌಡರ ಫಾರ್ಮ್ ಹೌಸು. ಇದನ್ನು ಈಗ ಶ್ರೀಮತಿ ಪ್ರೇಮಾ ರಮೇಶ್ ಅವರು ನೋಡ್ಕೊಡ್ತಾ ಇದ್ದಾರೆ. ಅವರು ಹುಣಸೂರಿನ ನಗರಸಭಾ ಅಧ್ಯಕ್ಷರಾಗಿದ್ದರು. ಆ ಒಂದು ಅಧ್ಯಕ್ಷರ ಒಂದು ವಿಶೇಷವಾದಂಥ ಫಾರ್ಮ್ ಹೌಸಿಗೆ ನಾವು ಬಂದಿದ್ದೇವೆ. ಇಲ್ಲಿ ಬಹಳ ಸುಂದರವಾದಂಥ ವಾತಾವರಣ ಇದೆ. ಬಹಳಷ್ಟು ಚಲನಚಿತ್ರಗಳ ಚಿತ್ರೀಕರಣ ಸಹ ಇಲ್ಲಾಗಿದೆ ಅಂತ ಹೇಳ್ತಾ ಬನ್ನಿ ಆ ಒಂದು ಸುಂದರವಾದಂಥ ಫಾರ್ಮ್ ಹೌಸನ್ನು, ತುಂಬಿದ ಒಂದು ಹೂವಿನ ಗಿಡಗಳನ್ನು, ಪಕ್ಕದಲ್ಲೇ ನಾಲೆ ಹರಿತಾ ಇರೋದನ್ನು ತಮಗೆ ನಾನು ತೋರಿಸ್ತಾ ಇದ್ದೀನಿ.
ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರೇನು ಸರ್? ಗಣೇಶ್ ಅಂತ. ಹೇಳಿ ಗಣೇಶ್ ಅವರು, ಎಲ್ಲಿಯವರು ನೀವು? ನಾವು ಇಲ್ಲೇ ಹೊಸೂರು ಗೇಟ್ನವರು. ಇಲ್ಲಿ ಇದು ರಮೇಶ್ ಅಣ್ಣವ್ರ ತೋಟ. ಹಾಗಾಗಿ ಇಲ್ಲಿ ತುಂಬ ಥರದ ತಳಿಗಳು, ಹಣ್ಣಿನ ತಳಿಗಳಿದ್ದಾವೆ. ಮತ್ತು ತೆಂಗು ಮತ್ತು ಅಡಿಕೆ ತೋಟ ಇದೆ. ಮತ್ತು ಥರ ಹೂವಿನ ಗಿಡಗಳಿವೆ. ಹಾಗಾಗಿ ಇಲ್ಲಿ ಶೂಟಿಂಗ್ ನಡೆದಿದೆ ಗಿಲ್ಲಿ ನಟ ಅವ್ರದ್ದು, ಅರ್ಧಂಬರ್ಧ ಆಗಿದೆ. ಅವ್ರು ಇವಾಗ ಬಿಗ್ ಬಾಸಿಂದ ಬಂದಮೇಲೆ ಮತ್ತೆ ಶೂಟಿಂಗ್ ನಡೀತದೆ. ಮತ್ತು ರಾಮ್ಕುಮಾರ್ ಅವ್ರದ್ದೊಂದು ನಡಿಬೇಕಾಗಿದೆ, ಅದಕ್ಕೂ ಬುಕ್ ಆಗಿದೆ ಇಲ್ಲಿ. ಮತ್ತು ಈಗ ಅವರು ಇಲ್ಲಿ ಗಿಲ್ಲಿಯವರು ಒಬ್ಬರು ಇದಾಗಿರೋದ್ರಿಂದವ ಗಿಲ್ಲಿಯವರು ಗೆಲ್ಲಬೇಕು, ಅವರು ರೈತರ ಮಗ. ಹಾಗಾಗಿ ಗಿಲ್ಲಿ ನಟ ಅವರು ಬಿಗ್ ಬಾಸ್ ವಿನ್ನರ್ ಆಗಬೇಕು ಅಂತ ನಮ್ಮಲ್ಲಿ. ಸರ್, ಈಗ ನಾವು ಈ ತೋಟಕ್ಕೆ ಬಂದಿದ್ದೀವಿ, ಚಿಕ್ಕಂಟೇಗೌಡ ಫಾರ್ಮ್ ಹೌಸ್. ಹೌದು. ಈಗ ಪ್ರೇಮ ರಮೇಶ್ ಅವರು ಮಾಜಿ ನಗರಸಭಾ ಅಧ್ಯಕ್ಷರು ಇದನ್ನು ನೋಡ್ಕೊಳ್ತಾ ಇದ್ದಾರೆ. ಹೌದು. ಸರ್, ಎಷ್ಟು ಎಕರೆ ಇದೆ ಸರ್ ಇದು? ಇದು ಬಂದು 2.5 ಎಕರೆ ಇದೆ. 2.5 ಎಕರೆ. ಹೌದು. ಇಲ್ಲಿ ಪ್ರಮುಖವಾಗಿರುವಂಥ ತಳಿಗಳು ದಾಳಿಂಬೆ, ಸಪೋಟ, ಮಾವಿನ ಹಣ್ಣು, ಮತ್ತು ಅಡಿಕೆ, ತೆಂಗು, ಮತ್ತು ಬಟರ್ ಫ್ರೂಟು, ಅದು ಬಿಟ್ಟರೆ ಸ್ಟಾರ್ ಫ್ರೂಟ್ಸು, ಮಾವಿನ ಹಣ್ಣು. ಮತ್ತು ಇದನ್ನು ತಾವು ಮಾರ್ಕೆಟಿಗೆ ಬಿಡ್ತಾ ಇರ್ತೀರಾ? ಹಣ್ಣಾಗಲಿ ಹೂವಿನ ಗಿಡಗಳಾಗಲಿ ಯಾವುದು ಮಾರ್ಕೆಟಿಗೆ ಬಿಡ್ತಾ ಇಲ್ಲ ಸರ್. ಯಾಕಂತ ಅಂದರೆ ಇಲ್ಲಿ ತುಂಬ ಜನ ಬರ್ತಾ ಇರ್ತಾರೆ. ಅವ್ರಿಗೋಸ್ಕರನೇ ತುಂಬಾ ಎಲ್ಲರಿಗೂ ದಾನ ಮಾಡೋದೇ ಆಗಿದೆ ಜಾಸ್ತಿ ರಮೇಶ್ ಅಣ್ಣವರು. ಹಾಗೆ. ಹೌದಾ? ಇನ್ನೇನು ಸರ್ ಇಲ್ಲಿ? ಮತ್ತು ಹೂಗಳು ಸಿಗ್ತವೆ ತುಂಬ. ಎಲ್ಲ ಹಬ್ಬ ಹರಿದಿನಗಳಲ್ಲಿ ಬೇಕಾದವರೆಲ್ಲ ಬಂದು ಕುಯ್ಕೊ ಹೋಗ್ತಾರೆ. ಎಲ್ಲರಿಗೂ ಫ್ರೀ ಸರ್ವಿಸ್ ನಿಮ್ಮ ರಮೇಶ್ ಅಣ್ಣ ಅವರು? ಯಾವುದೇ ಥರದ್ದು ಇದಿಲ್ಲ, ಯಾರಿಗೂ ದುಡ್ಡು ತಗೊಂಡು ಒಂದು ಏನು ಕೊಡೋದಿಲ್ಲ ಅವರು. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ನಾವು ಬಂದು ಆಗಲೇ ಒಂದು 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ. ಓಕೆ ಸರ್, ಓಕೆ. ಸ್ನೇಹಿತರೆ, ನಾವೀಗ ನಾವು ಒಂದು ಈ ಚಿಕ್ಕವೆಂಕಟೇಗೌಡರವರ ನೆಲ್ಲೂರು ಪಾಲ ಮತ್ತು ಹೊಸೂರು ಹತ್ರ ಇರುವಂಥ ಫಾರ್ಮಿಗೆ ಬಂದಿದ್ದೀವಿ. ಅಲ್ಲಿ ಆ ಒಂದು ಫಾರ್ಮ್ನ ಒಂದು ಯಜಮಾನರು, ಅಂದರೆ ಇದನ್ನು ನೋಡ್ಕೊಳ್ತಾ ಇರುವಂಥ ಇದರ ಮಾಲೀಕರಾದಂಥ ಶ್ರೀಯುತ ರಮೇಶ್ ಅಣ್ಣವರು ಇದ್ದಾರೆ. ಅಣ್ಣ ನಮಸ್ತೆ. ನಮಸ್ತೆ. ನೋಡ್ದೆ ಅಣ್ಣ, ನಿಮ್ಮ ಫಾರ್ಮ್ ನೋಡೋದು ಬಹಳ ಚೆನ್ನಾಗಿದೆ. ಸುಮಾರು 2.5 ಎಕರೆನಲ್ಲಿ ಬಹಳ ಸುಂದರವಾಗಿ ಹೂ ಗಿಡಗಳನ್ನು ಬೆಳೆಸಿದ್ದೀರಿ, ತೆಂಗಿನ ತೋಟ ಮಾಡಿದ್ದೀರಿ, ಹಾಗೆ ಅಡಿಕೆಯನ್ನು ಸಹ ಬೆಳೆದಿದ್ದೀರಿ, ಬಾಳೆಹಣ್ಣು ಬೆಳೆದಿದ್ದೀರಿ, ಪಪ್ಪಾಯ ಹಣ್ಣು ಬೆಳೆದಿದ್ದೀರಿ. ಸರ್, ಭಾಳ ಚೆನ್ನಾಗಿದೆ ಇದು. ಇದ್ರ ಬಗ್ಗೆ ನಿಮ್ಗೆ ಹೆಂಗೆ ಆಸಕ್ತಿ ಬಂತು ಸರ್? ಸರ್, ಒಂದು ಸತಿ ಸ್ಕೂಟ್ರಲ್ಲಿ ಬರ್ಬೇಕಾದ್ರೆ ಹೂವು ತಗೊಂಬರ್ಬೇಕಾದ್ರೆ ಹೂ ಗಿಡ ತರಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬಿಡ್ತು. ಆಗ ನನಗೆ ಏನು ಏಟಾಗಲಿಲ್ಲ.
ನನ್ನ ಹೂ ಗಿಡಗಳಿಗೆಲ್ಲ ಸಿಕ್ಕಾಪಟ್ಟೆ ಏಟಾಗ್ಬಿಡ್ತು ನನ್ನ ಹೂ ಗಿಡಗಳಿಗೆ. ಅವತ್ತಿಂದ ನನ್ನ ಮನಸ್ಸಲ್ಲಿ ತೀರ್ಮಾನ ಮಾಡಿಬಿಟ್ಟೆ, ನನ್ನ ಮೊಮ್ಮಕ್ಕಳು ಮನೆಯವ್ರಿಗೆ ಎಲ್ಲರಿಗೋಸ್ಕರನೂ ಹೂ ಗಿಡಗಳು, ಹಣ್ಣು ಗಿಡಗಳು, ನನ್ನ ಜೀವಮಾನ ಇರೋ ಗಂಟನೂ ಈ ಸಾಲು ಮರದ ತಿಮ್ಮಕ್ಕನ ಒಂದು ಪ್ರೇರಣೆಯಿಂದ ನನ್ನ ಮನಸ್ಸೆಲ್ಲ ಅದು ಬಂದ್ಬಿಡ್ತು. ಇರೋಷ್ಟು ನಾನು ತೃಪ್ತಿ ಪಡಬೇಕು. ಹೂ ಗಿಡಗಳಿಗೆ ಏಟಾಯ್ತೇ ಹೊರ್ತು ನನಗೇನು ಏಟಾಗಲಿಲ್ಲ. ನನಗೂ ಮನಸ್ಸೆಲ್ಲ ಅದು ಉಳ್ಕತ್ತು. ಹೂ ಗಿಡ ಇರೋದ್ರಿಂದ ಇವತ್ತು ನಾನು ಬದುಕೊಂಡಿದ್ದೀನಿ. ಅದರಿಂದ ನಾನು ಜೀವಮಾನ ಇರೋ ಪರ್ಯಂತನೇ ಹೂ ಗಿಡಗಳನ್ನ ನಾನು ಕಾಪಾಡಲೇಬೇಕು. ನಾನು ಮನೆ ಉಸಿರಿರೋ ತನಕ ಒಂದು ದಿನಕ್ಕೆ 5 ಗಿಡ 10 ಗಿಡ ನೆಡಲೇಬೇಕು, ತರಲೇಬೇಕು ನಾನು. ಸರ್, ಇದು ಅಂತಾನೆ ಎಷ್ಟು ಎಕರೆನಲ್ಲಿ ಹೂ ಗಿಡಗಳು ಮತ್ತು ಈ ಮಾಮೂಲಿ ಎಲ್ಲ ಗಿಡಗಳನ್ನು ಬೆಳೆಸಿದ್ದೀರಿ? ಅದು 2.5 ಎಕರೆ ಐತೆ ಸರ್. ಇಲ್ಲಿ 2.5 ಎಕರೆಯಲ್ಲಿ ಹೂ ಗಿಡಗಳು, ಅಡಿಕೆ, ತೆಂಗು, ಹಣ್ಣಿನ ಒಂದು 100 ಥರ ಹಣ್ಣಿನ ಗಿಡಗಳು, ಒಂದು 200-300 ಥರ ಹೂ ಗಿಡಗಳು. ಯಾರೋ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೇಳಿದಾಗ ಬಂದು ಫ್ರೀಯಾಗಿ ತಗೋಬೋದು. ಈ ದೇವಸ್ಥಾನಗಳಿಗೆ ಅದಕ್ಕೆ ಅದಕ್ಕಾರು ಬೇಕು ಅಂದಾಗ ನಾವು ಫ್ರೀಯಾಗಿ ಕೊಡ್ತೀವಿ. ಈ ಮುಂದಿನ ವರ್ಷದಿಂದ ಎಳ್ನೀರು, ಕಾಯಿ ದೇವಸ್ಥಾನಕ್ಕೆ ಆದಷ್ಟು 40 ವರ್ಷದಿಂದ ಕೊಡ್ಕೊ ಬಂದಿದ್ದೀವಿ. ನಮ್ಮ ಫ್ಯಾಮಿಲಿಲಿ ನಾವು ಜೀವಮಾನ ಕೊಡಬೇಕು ಅಂತ ಇಷ್ಟು ಕಷ್ಟಪಟ್ಟು ಮಾಡಿರೋದು. ಸ್ನೇಹಿತರೆ, ನಾವು ಈಗ ರಮೇಶ್ ಅಣ್ಣವರು ಮಾತಾಡಿಸ್ದು ಅವರ ಒಂದು ಫಾರ್ಮ್ ಬಂದಾಗ ನಾವು ಇಲ್ಲಿ ಒಂದು ನಾಲೆಯಲ್ಲಿ ಜುಳು ಒಂದು ಸದ್ದನ್ನು ಕೇಳ್ತಾ ಇದ್ದೀರಿ. ಸುಂದರವಾದಂಥ ಒಂದು ಪರಿಸರದಲ್ಲಿ ನಾಲೆಯ ನೀರು ಹರಿತಾ ಇದೆ. ಯಾವ ನೀರು ಸರ್ ಇದು? ಇದು ಲಕ್ಷ್ಮಣ ತೀರ್ಥ. ಇದು ಲಕ್ಷ್ಮಣ ತೀರ್ಥ, ಹುಣಸೂರಿನ ಜೀವನದಿ ಲಕ್ಷ್ಮಣ ತೀರ್ಥ ನದಿಯ ಒಂದು ಜುಳು ಶಬ್ದವನ್ನು ತಾವು ಕೇಳ್ತಾ ಇದ್ದೀರಿ. ಸರ್, ಈಗ ನಿಮ್ಮಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ಮಾಡ್ತಾರೆ ಡೈಲಿ ಒಂದು 4ರಿಂದ 10 ಜನ ಡೈಲಿ ಮಾಡ್ತಾನೆ ಇರ್ತಾರೆ. 10 ಜನ ಕೆಲಸ ಮಾಡ್ತಾ ಇದ್ದಾರೆ. ನೀವು ಬಂದಿರೋರಿಗೆಲ್ಲ ನಾನು ಉದಾರವಾಗಿ ಕೊಡ್ತೀನಿ, ಪೂಜೆಗೆ ಅಂತ ಬಂದವ್ರಿಗೆ ತೆಂಗಿನಕಾಯಿ ಕೊಡ್ತೀನಿ, ಹೂಗಳನ್ನು ಕೊಡ್ತೀನಿ ಅಂತ, ಇದೆಲ್ಲ ಹ್ಯಾಕೆ ಸಾಧ್ಯ ಸರ್? ಅದು ದೇವ್ರ ಇಚ್ಛೆ ಸರ್. ಅದು ಇವತ್ತಲ್ಲ, ನಾನು 40 ವರ್ಷದಿಂದ ನಮ್ಮ ತಂದೆಯವರು ಪಟ್ಕೊ ಬರ್ತಿದ್ರು. ಅದು ನಾವು ಪಟ್ಟದಮ್ಮನ ದೇವಸ್ಥಾನದಿಂದ ಇನ್ನೂ ಜಾಸ್ತಿ ಮಾಡಿದ್ದು. ನಮ್ಮ ಚಿಕ್ಕುಡ್ಸೂರು ಪಟ್ಟದಮ್ಮನ ದೇವಸ್ಥಾನಕ್ಕೆ ಕೊಡ ಶುರು ಮಾಡಿದೋ. ಅಲ್ಲಿ ಅನುದಾನ ಮಾಡ್ತೀವಿ. 15,000 ಜನ ಅನುದಾನಕ್ಕೆ ಬರ್ತಾರೆ ಪಟ್ಟದಮ್ಮನ ದೇವಸ್ಥಾನದಲ್ಲಿ. ಅದನ್ನು ನೋಡಿ ನಮಗೆ ಪ್ರೇರಣೆ ಆಗಿ ನಮಗೆ ತೋಟನ ಲೇಔಟ್ ಮಾಡಿಸ್ಬಿಟ್ಟಿದ್ದೀವಿ. ಅದರಿಂದ ಇಲ್ಲಿ ತೋಟ ಮಾಡಿದ್ರೆ ಪರ್ಮೆಂಟಾಗಿ ಕೊಡ್ಬೋದಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ಇಲ್ಲಿ ಮಾಡಿಸಿರೋದು. ಈಗ ಇನ್ನೊಂದು 6 ತಿಂಗಳಿಂದ ಇಲ್ಲೂ ಪರ್ಮೆಂಟಾಗಿ ಕೊಟ್ಕೋಬೋದು. ಇನ್ನು ಜೀವಮಾನ ಪರ್ಯಂತನೂ ಕೊಡ್ಬೋದಿಲ್ಲ. ಸಂತೋಷವಾಗಿ ಎಲ್ಲ ದೇವಸ್ಥಾನಗಳಿಗೆ, ಪೂಜೆಗಳಿಗೆ ಮತ್ತು ಬಂದು ಕೇಳಿದವರಿಗೆ ಕೊಡುವಂಥ ಒಂದು ಧರ್ಮದ ಕೆಲಸವನ್ನು ಮಾಡ್ತಾಯಿದ್ದೀರಿ. ಇದು ನಿಜವಾಗಿ ಒಂದು ಸಮಾಜ ಸೇವೆ ಕೆಲಸ. ಇದೊಂದು ನಿರಂತರವಾಗಿ ನಡೀತಾ ಇರಲಿ ರಮೇಶ್ ಅಣ್ಣವರೇ ಅಂತ ಹೇಳ್ತಾ, ಸ್ನೇಹಿತರೆ, ಇಂಥ ಒಂದು ಸಮಾಜ ಸೇವಕರು ಇದಕ್ಕೆ ಖರ್ಚಾಗುವಂಥ ಹಣ, ಕೆಲಸಗಾರರಿಗೆ ಕೊಡ್ತಾ ಇರುವಂಥ ಹಣ ಸಾವಿರಾರು ರೂಪಾಯಿ ಖರ್ಚಾದರೂ ಸಹ ಬಂದಿರುವವರಿಗೆ ಉದಾರವಾಗಿ ನಾನು ನೇರವಾಗಿ ದೇವರ ಪೂಜೆಗೆ, ಇತರ ಕೆಲಸಗಳಿಗೆ, ಒಳ್ಳೆಯ ಕೆಲಸಗಳಿಗೆ ನಾನು ಕೊಡ್ತೀನಿ ಅನ್ನೋದು ನಿಜವಾಗಲೂ ಇವರ ಒಂದು ಧಾರಾಳಿಕೆಗೆ, ಒಂದು ಸಮಾಜ ಸೇವೆಗೆ ಸಾಕ್ಷಿ ಅಂತ ಹೇಳ್ತಾ, ಸರ್, ಈ ಒಂದು ಸುಂದರ ನಿಮ್ಮ ಫಾರ್ಮ್ನಲ್ಲಿ ಚಲನಚಿತ್ರಗಳ ಒಂದು ಚಿತ್ರೀಕರಣ ಸಹ ನಡೀತಾ ಇದೆ ಅಂತ ಹೇಳಿದ್ರು. ಯಾವ ಚಿತ್ರದ ಚಿತ್ರೀಕರಣ ಆಗಿದೆ ಸರ್? ಸರ್ವೆ ನಂಬರ್ 45 ಅಂತ ರಾಜ್ಕುಮಾರ್ ರಾಮ್ಕುಮಾರ್ ಮಗಂದು ಫಿಲಮ್. ಧಾರಾವಾಹಿಗಳು ಪ್ರತಿಯೊಬ್ಬರಿಗೂ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಈಗ. ಆಮೇಲೆ ಆಗ ಸ್ವಲ್ಪ ಖರ್ಚನ್ನ ಕೆಲಸದವ್ರಿಗೆ ಸ್ವಲ್ಪ ಖರ್ಚು ದುಡ್ಡು ಕೊಡಬೇಕಾಗ್ತದೆ. ಅವರು ಸ್ನೇಹಿತರೆ ಮತ್ತೊಂದೆಲ್ಲ ಫ್ರೀ. ಸ್ನೇಹಿತರೆ, ತಾವು ಕೇಳಿಸ್ಕೊತಾ ಇದ್ದೀರಿ, ಚಲನಚಿತ್ರಗಳಿಗೆ ಆಗುವಂತಹ ಒಂದು ಶೂಟಿಂಗ್ಗೆ ಇದನ್ನು ಕೊಡ್ತಾ ಇದ್ದೀವಿ. ಎಲ್ಲರೂ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಭಾಳ ಸುಂದರವಾದ ಪರಿಸರ, ಪಕ್ಕದಲ್ಲಿ ನಾಲೆ ಇದೆ, 2 ಕಡೆಯೂ ಹೆದ್ದಾರಿಯ 2 ಪಕ್ಕಗಳಲ್ಲಿಯೂ ಸಹ ಹೂವಿನ ಗಿಡ ಇದೆ, ಒಳಗಡೆ ಸುಂದರವಾದ ತೋಟ ಇದೆ. ನೀವು ಇದನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಮನೆಗಳಲ್ಲಿ ಪೂಜೆ ಆದರೆ ನೀವು ಪಾಲ ಹೊಸೂರಿಗೆ ಬಂದು ರಮೇಶ್ ಅಣ್ಣ ಅವರ ಚಿಕ್ಕುಣಸೂರಿನಲ್ಲಿ ಮನೆ ಇದೆ, ಕೇಳಿದ್ರೆ ಅವರು ಧಾರಾಳವಾಗಿ ತಮ್ಮ ಕೈಲಾದಷ್ಟು ಆ ಒಂದು ದೇವರ ಸೇವೆಗೆ ದಾನ ಕೊಡ್ತಾರೆ ಅಂತ ಹೇಳ್ತಾ, ಸರ್, ಕೊನೆಯದಾಗಿ ನಮ್ಮ ಒಂದು ಮಿತ್ರ ವಾಹಿನಿ ಇಲ್ಲಿಗೆ ಬಂದಿದೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ರಮೇಶ್ ಅಣ್ಣವರೇ? ಅದನ್ನೇ ಹೇಳೋ, ಸತ್ಯನಾರಾಯಣ ಸ್ವಾಮಿ ಪೂಜೆಗೆ, ದೇವ್ರ ಕಾರ್ಯಗಳಿಗೆ ಯಾವ್ದಾರು ಇದ್ದರೆ ಬನ್ನಿ, ಹೂವುಗಳನ್ನ ಡೈಲಿ ಬಂದು ತೊಗೊಂಡೋಗ್ತಾರೆ. ಸಾವಿರಾರು ಹೂವು ಡೈಲಿ ಬಿಡ್ತದೆ. ಡೈಲಿ ಬಂದು ಯಾರು ಬಂದು ತೊಗೊಂಡೋಗ್ಬೋದು. ಧನ್ಯವಾದಗಳು ರಮೇಶ್ ಅಣ್ಣ. ನಮಸ್ತೆ ಸರ್. ತಾವು ಇದುವರೆಗೂ ಏನು ಪಾಲ ಹೊಸೂರಿನಲ್ಲಿರುವಂಥ ಚಿಕ್ಕಂಟೇಗೌಡರು ಚಿಕ್ಕ ತಾಯಮ್ಮನವರ ಫಾರ್ಮ್ ಹೌಸನ್ನು ನೋಡಿದ್ರಿ. ಅದರ ನಿರ್ವಹಣೆಯನ್ನು ಈಗ ಪ್ರೇಮ ರಮೇಶ್ ಅವರು ನೋಡ್ಕೊಳ್ತಾ ಇದ್ದಾರೆ. ಅವರು ನಾನು ಹೇಳಿದಾಗೆ ಮಾಜಿ ನಗರಸಭೆಯ ಅಧ್ಯಕ್ಷರಾಗಿದ್ದವರು. ಬಹಳ ಸುಂದರವಾದ ವಾತಾವರಣದಲ್ಲಿ ಅದನ್ನು ಬಹಳ ಚೆನ್ನಾಗಿ ನಿರ್ವಹಣೆಯನ್ನು ಮಾಡಿದ್ದಾರೆ. ಬಹಳಷ್ಟು ಜನ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳಿದೆ, ಇದರ ನಿರ್ವಹಣೆ ಯಾವ ಥರ ಮಾಡ್ತೀರಿ? ಇದನ್ನು ತೊಗೊಂಡೋಗಿ ಮಾರ್ತೀರಾ ಹೂಗಳನ್ನು, ಅಥವಾ ಬೆಳೆದಿರುವಂಥ ಹಣ್ಣು ಹಂಪಲನ್ನು ಮಾರ್ತೀರಾ ಅಂತ? ನಿಜವಾಗ್ಲೂ ಸುಳ್ಳು ಲೋಕೇಶ್ ಬಾಬು ಅವರೇ. ನಾವು ಇದನ್ನು ಸುಂದರವಾಗಿ ಪರಿಸರವಾಗಿ ಬೆಳೆಸ್ತಾ ಇದ್ದೀವಿ. ಬಂದಿರುವಂಥ ಒಂದು ದೇವತಾ ಕಾರ್ಯಗಳಿಗೆ, ಇನ್ನೊಂದಕ್ಕೆ ಧಾರಾಳವಾಗಿ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ. ಎಷ್ಟು ಜನ ಇದ್ದಾರೆ ವೀಕ್ಷಕರೇ ಇಂಥವರು? ಕೋಟಿ ಸಂಪಾದನೆ ಮಾಡಿದರೆ ಅಂತೆ ಕೊಡುವ ಮನಸ್ಸಿಲ್ಲದಿದ್ದಾರೆ ಅಂತ ಹೇಳ್ತಾರೆ. ನಿರ್ವಹಣೆಯನ್ನು ಉತ್ತಮವಾಗಿ ಮಾಡಿ
ಬಂದಿರುವ ಒಂದು ದೇವತಾ ಕಾರ್ಯಗಳಿಗೆ ನಾನು ಅದನ್ನು ಉಚಿತವಾಗಿ ಕೊಡ್ತಾ ಇದ್ದೀನಿ ಅಂತಂದರೆ ನಿಜವಾಗಲೂ ರಮೇಶ್ ಅವರ ಒಂದು ಗುಣವನ್ನು ನಾವು ಮೆಚ್ಚಲೇಬೇಕು. ಇಲ್ಲಿ ಬಹಳಷ್ಟು ಚಲನಚಿತ್ರಗಳ ಚಿತ್ರೀಕರಣ ಪಾತ್ರ ನಡೀತಾ ಇದೆ. ಇಲ್ಲಿ ನೋಡಿರುವಂಥ ಈ ಒಂದು ಸ್ಥಳವನ್ನು, ಈ ಸುಂದರವಾದ ವಾತಾವರಣವನ್ನು ನೋಡಿರುವಂಥ ನಿರ್ಮಾಪಕ ನಿರ್ದೇಶಕರು ಸಹ ಇಲ್ಲಿ ಬಂದು ಪಾಲಾ ಹೊಸೂರಿನಲ್ಲಿ ಏನು ನಮ್ಮ ಈ ಒಂದು ವಾಹಿನಿಯಲ್ಲಿ ಬರ್ತಾ ಇದೆ, ನನ್ನನ್ನು ಭೇಟಿ ಮಾಡಿದ್ರು ಸಾಕು, ನಾನು ರಮೇಶ್ ಅಣ್ಣ ಅವರನ್ನು ಪರಿಚಯ ಮಾಡಿಸ್ತೇನೆ. ಇಲ್ಲಿ ನೀವು ಚಲನಚಿತ್ರಗಳು, ಧಾರಾವಾಹಿಗಳ ಚಿತ್ರೀಕರಣವನ್ನು ಧಾರಾಳವಾಗಿ ಮಾಡ್ಬೋದು. ಆದರೆ ಎಲ್ಲ ವೆಚ್ಚಗಳನ್ನು ರಮೇಶ್ ಅವರೇ ಭರಿಸ್ತಾರೆ. ಕೇವಲ ಕೆಲಸದವರ ಹಣವನ್ನು ಮಾತ್ರ ನಾವು ಕೊಡಬೇಕಾಗತ್ತೆ ಅಂತ ಹೇಳ್ತಾ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅವರ ಸಮಾಜ ಸೇವೆಗೆ ಅವರಿಗೆ ಶ್ಲಾಘಿಸ್ತಾ ಇದ್ದೀನಿ ಅಂತ ಹೇಳ್ತಾ ನಿಮಗೆ ನಾನು ವಂದಿಸ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ ವೀಕ್ಷಕರೇ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.